ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧವಾಗಿ ಕಮಿಷನರ್ಗೆ ದೂರನ್ನು ಕೊಡಲಾಗಿದೆ. ಸಿನಿಮಾ ಹೆಸರಿನಲ್ಲಿ ಹಣ ಪಡೆದು ವಂಚಿಸಿದ್ರ ಡೈರೆಕ್ಟರ್ ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ಕಮಿಷನರ್ಗೆ ದೂರು. ಚಾನ್ಸ್ ಕೊಡ್ತೇನೆ ಅಂತ 3.40 ಕೋಟಿಯನ್ನ ಪಡೆದು ದೋಖಾ. ನಟ ಭಾಸ್ಕರ್ ಶೆಟ್ಟಿ ಎಂಬುವವರಿಂದ ಗಂಭೀರವಾದಂತಹ ಆರೋಪ. ಯೋಧ ಸಿನಿಮಾದಲ್ಲಿ ಓಂ ಪ್ರಕಾಶ್ ಜೊತೆ ಭಾಸ್ಕರ್ ಕೆಲಸವನ್ನ ಮಾಡ್ತಾ ಇದ್ರು. ಸಲುಗೆ ನೆಪದಲ್ಲಿ ಸಿನಿಮಾ ಮಾಡೋದಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸಿನಿಮಾ ಮಾಡೋದಾಗಿ 3.40 ಕೋಟಿ ಪಡೆದಿದ್ದಂತಹ ನಿರ್ದೇಶಕ ಫಿಲಂಗೆ ಸಹಾಯ ಮಾಡಿ ಅಂತ ಹಣ ಪಡೆದಿದ್ದ ಓಂ ಪ್ರಕಾಶ್ ರಾವ್ ಈಗ ಹಣ ವಾಪಸ್ ಕೇಳಿದ್ರೆ ಧಮಕಿ ಆಗ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರೋದು. ಬೆಂಗಳೂರು ಪೊಲೀಸ್ ಕಮಿಷನರ್ ದೂರು ನೀಡಿರುವಂತಹ ಭಾಸ್ಕರ್ ಏಕಾಏಕಿ ಡೈರೆಕ್ಟರ್ ಈಗ ವಂಚನೆ ಮಾಡಿಬಿಟ್ರ, ಸಿನಿಮಾ ಹೆಸರನ್ನು ಹೇಳ್ಕೊಂಡು ಕೋಟಿ ಕೋಟಿ ಹಣವನ್ನು ಇಸ್ಕೊಂಡು ಈಗ ಹಣವನ್ನು ವಾಪಸ್ ಕೇಳಿದ್ರೆ ಕೊಡದೆ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಈಗ ಇಷ್ಟೆಲ್ಲ ಅವಂತರ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದರೆ 3.40 ಬರೋಬ್ಬರಿ 3.5 ಕೋಟಿ ಹಣವನ್ನು ಪಡೆದು ದೋಖಾ ಮಾಡಿದ್ದಾರೆ ನಿರ್ದೇಶಕ ಓಂ ಪ್ರಕಾಶ್ ಅನ್ನೋ ಮಾತು. ಹಾಗಾಗಿ ನಟ ಭಾಸ್ಕರ್ ಶೆಟ್ಟಿ ಎಂಬುವವರಿಂದ ಗಂಭೀರವಾಗಿ ಆರೋಪಗಳು ಕೇಳಿ ಬಂದಿರೋದು. ಈ ಆರೋಪದ ಹಿನ್ನೆಲೆಯಲ್ಲಿ ಯೋಧ ಸಿನಿಮಾದಲ್ಲಿ ಇವರಿಬ್ಬರು ಕೂಡ ಜೊತೆಯಲ್ಲೇ ಕೆಲಸವನ್ನ ಮಾಡ್ತಾ ಇದ್ರು, ಓಂ ಪ್ರಕಾಶ್ ಮತ್ತೆ ಭಾಸ್ಕರ್. ಸದ್ಯ ಸಲಿಗೆ ಇಬ್ಬರು ನಡುವೆ ಬೆಳೆದ ನಂತರ ನಾವು ಯಾವುದೋ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಹಾಗಾಗಿ ಅದಕ್ಕೆ ನೀವು ಸಹಾಯ ಮಾಡಿ ಅಂತೇಳಿ ಒಂದು 3.5 ಕೋಟಿ ಹಣವನ್ನು ಓಂ ಪ್ರಕಾಶ್ ಅವರು ಇಸ್ಕೊಂಡಿದ್ದಾರೆ ಭಾಸ್ಕರ್ ಅವರಿಂದ. ಸರಿ ಆಯಿತು, ಇನ್ನೇನು ಒಳ್ಳೆ ವ್ಯಕ್ತಿನೇ ಅಲ್ವಾ, ನೋಡಿರೋರೇ ಅಲ್ವಾ ಅಂತೇಳಿ ಈಗ ಈ ಓಂ ಪ್ರಕಾಶ್ ಅವ್ರು ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರ, ಸರಿ ಬಿಡಿ ಕೊಡೋಣ ಅಂತೇಳಿ ನಂಬಿಕೆಯಿಂದ ಕೊಟ್ಟಿದ್ದಾರೆ ಹಣವನ್ನು ಭಾಸ್ಕರ್ ಅವರು. ಆದರೆ ಕೋಟಿ ಹಣವನ್ನು ಪಡೆದು ಈಗ ಕೇಳಿದ್ರೆ ಧಮಕಿಯನ್ನು ಆಗ್ತಾ ಇರೋದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು ಎಲ್ಗಾಜ. ಎಸ್ ಧನು, ಈಗ ಕೋಟಿ ಕೋಟಿ ಹಣವನ್ನು ತೆಗೆದುಕೊಂಡು ಕೇಳಿದ್ರೆ ಧಮಕಿ ಆಗ್ತಾ ಇರೋದು ಏನು ವಿಚಾರ? ಏನಂದ್ರೆ ಈಗಾಗ್ಲೇ 2-3 ವರ್ಷದಿಂದ ಅಂದ್ರೆ 2023ರಲ್ಲಿ ಈ ಫಿನಿಕ್ಸ್ ಅಂತ ಸಿನಿಮಾ ಶುರು ಆಗುತ್ತೆ. ಆ ಸಿನಿಮಾದಲ್ಲಿ ಇವರು ಬಂಡವಾಳನ ಹೂಡಿರ್ತಾರೆ, ಜೊತೆಗೆ ಅಭಿನಯನ ಕೂಡ ಮಾಡಿರ್ತಾರೆ ಭಾಸ್ಕರ್ ಶೆಟ್ಟಿ ಅವರು. ಸೊ ಅವಾಗಿಂದನೂ ಕೂಡ ಇವ್ರ ಹತ್ರ 40 ಲಕ್ಷ ಹಣವನ್ನ ಪಡೆದಿದ್ದಾರೆ. ಮತ್ತೆ ಇವರ ಸ್ನೇಹಿತರ ಜೊತೆಗೆ ಸುಮಾರು 3 ಕೋಟಿಗೂ ಅಧಿಕ ಹಣವನ್ನ ಪಡೆದು, ಅಂದ್ರೆ ಸುಮಾರು 3.98 ಲಕ್ಷದವರೆಗೂ ಕೂಡ ಅವರು ಹಣವನ್ನ ಪಡೆದಿರ್ತಕ್ಕಂಥದ್ದು. ಸೊ ಈಗ ಹಣವನ್ನ ಕೇಳಿದ್ರೆ ಅಥವಾ ಮನೆ ಹತ್ರ ಹೋಗಿ ಓಂ ಪ್ರಕಾಶ್ ರಾವ್ ಅವರಿಗೆ ಹಣವನ್ನ ಕೊಡಿ ಅಂತ ಕೇಳಿದ್ರೆ ಅವರು ಧಮಕಿ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಈಗ ಭಾಸ್ಕರ್ ಶೆಟ್ಟಿ ಅವರು ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ಫಿಲಂ ಚೇಂಬರ್ಗೂ ಕೂಡ ತೆರಳಿ ಅಲ್ಲಿ ಕೂಡ ದೂರನ್ನ ದಾಖಲು ಮಾಡಿದ್ರು. ಇದಾದ ಬಳಿಕ ಈಗ ನಿನ್ನೆ ಪೊಲೀಸ್ ಕಮಿಷನರ್ಗೂ ಕೂಡ ಭೇಟಿ ಮಾಡಿ ಅಲ್ಲಿ ಕೂಡ ದೂರನ್ನ ದಾಖಲು ಮಾಡಿದ್ದಾರೆ. ಪೊಲೀಸ್ ಕಮಿಷನರ್ ಕೂಡ ಈಗ ಅವ್ರನ್ನ ಕರೆಸಿ ವಿಚಾರಣೆ ಮಾಡ್ತೀವಿ ಅಂತ ಅನ್ನೋ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿರ್ತಕ್ಕಂಥದ್ದು. ಜೊತೆಗೆ ಅವ್ರನ್ನ ಕರೆಸಿ ಮಾತನಾಡ್ತೀವಿ ಅನ್ನೋದು, ಮತ್ತೆ ಹಣವನ್ನ ನೀಡಿದ್ರ ಬಗ್ಗೆ ಏನೆಲ್ಲ ಸಾಕ್ಷಿಗಳಿದೆ, ಏನ್ ಅವ್ರ ಕಡೆ ಏನ್ ಆಧಾರಗಳಿದೆ ಅದನ್ನು ಕೂಡ ಕಮಿಷನರ್ ಈಗ ಪರಿಶೀಲನೆಗೆ ಇಳಿದಿರ್ತಕ್ಕಂಥದ್ದು. ಮತ್ತೆ ಅವ್ರ ಕಡೆಯಿಂದ ದಾಖಲೆಗಳನ್ನ ಪಡೆದು ಮುಂದಿನ ದಿನದಲ್ಲಿ ಈಗ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಏನಿದ್ದಾರೆ ಅವ್ರನ್ನ ಕರೆಸಿ ಮಾತನಾಡ್ತೀವಿ, ವಿಚಾರಣೆ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ನೀಡಿರ್ತಕ್ಕಂಥದ್ದು. ತಮಗೂ ಈಗ 40 ಲಕ್ಷ ಕೊಡ್ಬೇಕು ಭಾಸ್ಕರ್ ಶೆಟ್ಟಿ ಅವರಿಗೆ, ಅದ್ರ ಜೊತೆಗೆ ಅವ್ರ ಸ್ನೇಹಿತರಿಗೆ ಕೊಡ್ಬೇಕು. ಅವ್ರ ಸ್ನೇಹಿತರಿಗೆ ಕೊಡೋದು ಏನು ಹಣ ಇದೆ ಅದು ದೊಡ್ಡ ಮೊತ್ತದ ಹಣ, 3 ಕೋಟಿಗೂ ಅಧಿಕ ಹಣ ಅವರ ಸ್ನೇಹಿತರು ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಆ ಹಣಕ್ಕಾಗಿ ಇವರು ಭಾಸ್ಕರ್ ಶೆಟ್ಟಿ ಈಗ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ಜೊತೆಗೆ ಓಂ ಪ್ರಕಾಶ್ ರಾವ್ ಅವರು ಇದೇ ರೀತಿಯಾಗಿ 2-3 ಸಿನಿಮಾಗಳನ್ನ, ಅವ್ರ ಕೈಯಲ್ಲಿ 2-3 ಸಿನಿಮಾಗಳಿದೆ, ಎಲ್ಲಾ ಕಡೆನೂ ಇದೇ ರೀತಿ ಸಿನಿಮಾ ಮಾಡ್ತೀವಿ ಅದನ್ನ ಹೀಗೆ ಎಲ್ಲ ಹೇಳ್ಬಿಟ್ಟು ನಿರ್ಮಾಪಕರು ಮತ್ತೆ ಅವ್ರಿಗೆ ಯಾರು ಕ್ಲೋಸ್ ಆಗ್ತಾರೆ ಆ ಸಿನಿಮಾ ಮಾಡುವಂತ ಸಂದರ್ಭದಲ್ಲಿ ಅವ್ರ ಹತ್ರ ಹಣವನ್ನ ಪಡೆಯುವಂತ ಕೆಲಸಕ್ಕೆ ಇಳಿದಿದ್ದಾರೆ ಅಂತ ಈಗ ಭಾಸ್ಕರ್ ಶೆಟ್ಟಿ ಅವರು ಆರೋಪ ಮಾಡಿದ್ದಾರೆ. ಒಟ್ಟಿನಲ್ಲಿ ಅವರಿಗೆ ಹೆಚ್ಚು ಕಮ್ಮಿ ಒಂದು 4 ಕೋಟಿ ಹಣ ಬರಬೇಕು. ಅದರ ಬಗ್ಗೆ ಈಗ ಕಮಿಷನರ್ಗೆ ಕೂಡ ನೇರವಾಗಿ ಭೇಟಿ ಮಾಡಿ ಅವರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಮುಂದಿನ ದಿನದಲ್ಲಿ ಈ ಪ್ರಕರಣ ಯಾವ ರೀತಿ ತಿರುವು ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಓಕೆ, ಈ ವಿಚಾರವಾಗಿ ಏನಾದ್ರು ಭಾಸ್ಕರ್ ಅವರು ಮಾತನಾಡಿದಾರ ಅಥವಾ ಓಂ ಪ್ರಕಾಶ್ ಅವರು ಏನಾದ್ರು ಈ ವಿಚಾರವಾಗಿ ಧ್ವನಿ ಎತ್ತಿದಾರ, ಹೇಗೆ? ಭಾಸ್ಕರ್ ಅವರು ಅಂದ್ರೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿಸಿದಾಗ ಇದೇ ರೀತಿಯಾಗಿ ಹೇಳಿದ್ದು. ಅಂದ್ರೆ ಸುಮಾರು 3-4 ಸಿನಿಮಾ ಇದೆ, ನಮ್ಮ ಕಡೆ ಅಷ್ಟೇ ಇದಲ್ಲ, ಇದೇ ರೀತಿಯಾಗಿ ಸುಮಾರು ಜನರ ಕಡೆ ಈ ರೀತಿಯಾದಂತಹ ಹಣವನ್ನ
ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಈಗ ಭಾಸ್ಕರ್ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಾಹಿತಿಗಾಗಿ. ಥ್ಯಾಂಕ್ ಯು. ಸದ್ಯ ನೋಡಿ ಓಂ ಪ್ರಕಾಶ್ ಅವರು 3.25 ಕೋಟಿ ಹಣವನ್ನು ಸಿನಿಮಾ ಮಾಡೋದಕ್ಕೆ ಸಹಾಯ ಮಾಡಿ ಅಂತೇಳಿ ಅವ್ರ ಜೊತೆ ಒಡನಾಟ ಚೆನ್ನಾಗಿತ್ತು ಅಂತ ಭಾಸ್ಕರ್ ಶೆಟ್ಟಿ ಅವರ ಹತ್ರ ಹಣವನ್ನು ಇಸ್ಕೊಂಡಿರೋದು. ತದನಂತರ ಈಗ ಆವಾಜ್ ಆಗ್ತಿರೋದು ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸ್ ಮೆಟ್ಲೇರಿದ್ದಾರೆ.